ಹಾಯ್ ವೀವರ್ಸ್, ಇವತ್ತಿನ ರೆಸಿಪಿ ಪಾಸ್ತಾ. ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬೌಲ್ ಪಾಸ್ತಾ ಬೇಯಿಸಿ ತಗೊಳ್ಳಿ, ಮತ್ತು 1 ಬೌಲ್ ಟೊಮೆಟೊ ಕೆಚಪ್, ಬೇಯಿಸಿ ತೊಗೊಂಡಿರುವಂಥ 1 ಬೌಲ್ ಹಸಿ ಬಟಾಣಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡಲಿಕ್ಕೆ ಬೇಕಾಗಿರುವಷ್ಟು 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, ಮತ್ತು ಶುಂಠಿ ಬೆಳ್ಳುಳ್ಳಿನ ನುಣ್ಣಗೆ ಹೆಚ್ಕೊಳ್ಳಿ, 1 ಬೌಲಷ್ಟು ಕ್ಯಾಬೇಜ್, 1 ಬೌಲಷ್ಟು ಕ್ಯಾಪ್ಸಿಕಮ್, 1 ಬೌಲಷ್ಟು ಕ್ಯಾರೆಟ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಮತ್ತು 3 ಟೇಬಲ್ ಸ್ಪೂನಷ್ಟು ಮ್ಯಾಗಿ ಮಸಾಲ ತಗೊಳ್ಳಿ. ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಹೆಲ್ತಿಯಾಗಿರುತ್ತೆ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಹೊರಗಡೆ ತಿಂದರೆ ಅಷ್ಟು ಹೊಟ್ಟೆಗೆ ಸರಿ ಹೋಗಲ್ಲ. ಹಾಗಾಗಿ ಟೇಸ್ಟಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿ ಬರುತ್ತೆ ವ್ಯೂವರ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ಕ್ಯಾರೆಟ್ನೂ ಹಾಕ್ಕೊಳ್ಳಿ. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಈ ಥರ ಕಲರ್ ಚೇಂಜ್ ಆಗಬೇಕು, ಆಗ ಕರೆಕ್ಟ್ ಸ್ಟ್ರಕ್ಚರ್ ಬಂದಿದೆ ಅಂತ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉದ್ದುದ್ದಾಗಿ ಹೆಚ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕ್ಕೊಳ್ಳಿ. ಕ್ಯಾಬೇಜ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ತರಕಾರಿಗಳು ಹಸಿಯಾಗಿ ಸ್ವಲ್ಪ ಕ್ರಂಚಿಯಾಗಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ ಪಾಸ್ತಾ. ಅದ್ರ ಜೊತೆಗೆ ಅದಾದಮೇಲೆ ಒಂದು ಸ್ವಲ್ಪ ಹಸಿಮೆಣಸು ಹಾಕ್ಕೊಳ್ಳಿ. ಹಸಿಮೆಣಸು ಹಾಕಿ ಅದನ್ನು ಒಂಚೂರು ತಿರುವು ಹಾಕಿ ನಂತರ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ನುಣ್ಣಗೆ ಹೆಚ್ಕೊಳ್ಳಿ. ಬಾಯಲ್ಲಿ ಸಿಕ್ಕಾಗ ತುಂಬ ಟೇಸ್ಟಿಯಾಗುತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಬೇಯಿಸಿ ಇಟ್ಕೊಂಡಿರುವಂತಹ ಹಸಿ ಬಟಾಣಿ ಇತ್ತಲ್ಲ, ಆ ಹಸಿ ಬಟಾಣಿನ 1 ಬೌಲ್ನಷ್ಟು ಹಾಕ್ಕೊಳ್ಳಿ. ಹಸಿ ಬಟಾಣಿಗೆ ಬೇಯಿಸುವಾಗ 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಆವಾಗ ಹಸಿ ಬಟಾಣಿ ಇರುತ್ತಲ್ಲ, ಅದು ಉಪ್ಪು ಹೀರೋದ್ರಿಂದ ನಮಗೆ ಬಾಯಲ್ಲಿ ಸಿಕ್ಕಾಗ ಸಪ್ಪೆ ಅನ್ನಿಸೋದಿಲ್ಲ, ಚೆಂದ ಟೇಸ್ಟ್ ಸಿಗುತ್ತೆ ಬಾಯಿಗೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅದರ ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಮ್ಯಾಜಿಕ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ. ಇದರಿಂದ ಒಂದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದೆಲ್ಲ ಬೇಯಬೇಕು. ಮಸಾಲೆ ಪದಾರ್ಥ ಎಲ್ಲ ಬೆಂದು ಎಣ್ಣೆಯಲ್ಲಿ ಚೆಂದ ಕಲರ್ ಬರಬೇಕು. ಆ ಕಲರ್ ಬಂದ ಮೇಲೆ 1-2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಳ್ಳಿ. ಅದು ಕೂಡ ಚೆಂದ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಸಾಫ್ಟಾಗಿ ಬೆಂದಾದ ನಂತರ ನಾವು ಏನು ಬೇಯಿಸಿ ತೊಗೊಂಡಿರುವಂತಹ ಪಾಸ್ತಾನೂ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸಪ್ಪೆ ಆಗುತ್ತೆ. ಉದ್ರುದ್ರಾಗಿ ಹಾಕಿ, ಕೈಯಿಂದನೇ ಹಾಕಿ ಬಿಡಿ ಬಿಡಿಯಾಗಿ ಬರುತ್ತೆ. ಅದೆಲ್ಲ ಚೆಂದ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಇದರಿಂದ ನಾವೇನು ಮಿಕ್ಸ್ ಕೊಡ್ತೀವಲ್ಲ, ಅದು ಹೆಂಗೆ ಬೇಕಂಗೆ ತಿರುವು ಹಾಕಿಬಿಡಿ. ಈ ಥರ ತಿರುವು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಟು ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಪಾಸ್ತಾ ಎಲ್ಲ ನಾವು ಏನು ಮಸಾಲೆ ರೆಡಿ ಮಾಡಿದ್ವಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕದು, ಆವಾಗ ಟೇಸ್ಟಿಯಾಗಿ ಬರುತ್ತೆ. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ನೀವೇನು ಗಾರ್ನಿಷ್ ಮಾಡ್ಕೊಂಡಾದರೂ ಟೊಮೆಟೊ ಕೆಚಪ್ ಜೊತೆ ತಿನ್ನಿ, ಚೆಂದ ಆಗುತ್ತೆ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಅಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಮತ್ತು ಇದೇ ಥರ ರೆಸಿಪಿನ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಇನ್ನಷ್ಟು ಕಮೆಂಟ್ಗಳನ್ನು ಹಾಕಿ. ಥ್ಯಾಂಕ್ ಯು ಟು ಆಲ್. ಬಾಯ್.